ಒಂದು ಪ್ಯಾಕೆಟ್ನಾಗ ಒಂದು ಪ್ಯಾಕೆಟ್ನಾಗ ಒಂದು ಹಾಕ್ತಾರೆ ಪುಣ್ಯಾತ್ಮರು ಕುಂತರು ಅನ್ನದಾನಿ ನಾಮವನ್ನು ಧ್ಯಾನ ಮಾಡ್ತಾ ಇದ್ರು. ಬಹುತೇಕ ಬಗಿರೇದವರು ಪಾರಂಪರ್ಯ ಆಗಿತ್ತು ಅಂತಂದ್ರೆ ಒಂದ ಊರಾಗ ಪುರಾಣ ಮಾಡಬೇಕಂತಕ್ಕಂಥ ವಿಚಾರವ ಅವ್ರದ್ದು ಇದ್ದಿಲ್ಲ. ಬಹಳ ಕಡೆ ಪುರಾಣ ಯಾಕಂದ್ರೆ ಮುಂಡ್ರಿಗಿ ಮಠ ಕೇವಲ ಭಕ್ತರಲ್ಲಿ ಇಸ್ಕೊಂಡಿಲ್ಲ, ಭಕ್ತರಿಗೆ ಕೊಟ್ಟ ಮಠ ಅಂದ್ರೆ ಅದು ಮುಂಡ್ರಿಗಿ ಶ್ರೀಮಠ. ನಮ್ಮ ಮಠ ಬಹಳಷ್ಟು ವರ್ಷಗಳ ಇತಿಹಾಸವನ್ನು ಹೊಂದೈತಿ. 900 ವರ್ಷಗಳ ಇತಿಹಾಸವನ್ನು ಹೊಂದಿದ್ದ ಮಠ ಅಂದ್ರೆ ಅದು ಮುಂಡರಗಿ ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಪೀಠ. ಆ ಪೀಠದೊಳಗೆ ಬಂದಂತ ಹಲವಾರು ಪೂಜ್ಯರು ಈ ನಾಡನ್ನ ಬೆಳೆಗ್ಯಾರ. ಆದ್ರೆ ಸತ್ಯದ ಜಗದ್ಗುರು ಮಹಾಸನ್ನಿದೇವರು ಮಾಡಿದಷ್ಟು ಕೆಲಸಗಳನ್ನ ಈ ನಾಡಿನೊಳಗೆ ಯಾವ ಶಿವಿ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಪ್ಪವರು ಸಾವಿರಾರು ಮಠಾಧೀಶರನ್ನು ನೇಮಕ ಮಾಡಿದ್ರು ಈ ನಾಡಿಗೆ. ಬಿದ್ದೋಗುವಂತ ಶಿವಯೋಗ ಮಂದಿರಕ್ಕೆ ಅಧ್ಯಕ್ಷರಾಗಿ ಆ ಶಿವಯೋಗ ಮಂದಿರವನ್ನು ಕಟ್ಟಿದವರು ಜಗದ್ಗುರು ಮಹಾಸನ್ನಿಧಿಯವರು ನಮ್ಮ ಅಪ್ಪವರು. ಹಾಗಾಗಿ ಪಕ್ರಿಯಚ್ಚವರು ಕೂಡ ಈ ಮುಂಡ್ರಿಗಿ ಮಠಕ್ಕೆ ಅವಿನಾಭಾವ ಸಂಬಂಧ. ಹೆಂಗಂದ್ರೆ ಅದು ತಂದೆ ಮಗನ ಸಂಬಂಧ, ತಾಯಿ ಮಗನ ಸಂಬಂಧ ಒಳಗೆ ಲಿಂಗೈಕ್ಯ ಪಕ್ರಿಯಚ್ಚವರು ನಮ್ಮ ಮಠಕ್ಕೆ ನಡ್ಕೊಂಡಿದ್ರು. ಇವತ್ತು ನೀವು ನೆನಪಾಗ್ತದ ಕೊಪ್ಪಳ ಮಠ ಅಂದ ತಕ್ಷಣ ಬಳಗಾನೂರು ಶರಣರು ನೆನಪಾಗಲ್ಲ, ಹಂಗ ನಮಗೆ ನೆನಪಾಗಬೇಕು ಮುಂಡ್ರಿಗಿ ಅನ್ನದಾನಿ. ಅಷ್ಟು ಅದ್ಭುತವಾಗಿ ಈ ಮಠ ಏನೇ ಸಣ್ಣ ಕಾರ್ಯ ಮಾಡಲಿ ದೊಡ್ಡ ಕಾರ್ಯ ಮಾಡಲಿ ಅಲ್ಲಿ ಹಿಂದೆ ಯಾವ ಶಕ್ತಿ ಅಂದ್ರೆ ಅದು ಜಗದ್ಗುರು ಮಹಾಸನ್ನಿಧಿಯವರು ಮುಂಡ್ರಿಗೆ ಅಪ್ಪವರ ಆಶೀರ್ವಾದ ಇರ್ತೈತೆ. ಏನು ಮಾಡಿದ್ರು ಅಪ್ಪವರ ಆಶೀರ್ವಾದ. ಅವ್ರಂತಾರ ಅಪ್ಪವರು ಅಲ್ರಿ ಮತ್ತೆ ನಂದೇ ಆಗಿರಲಿಲ್ಲ ಅಪ್ಪವ್ರ ಅಪ್ಪಣೆ ಮಾಡ್ಯಾರ ಅಂತ ಹೇಳಿದ್ರು. ಒಂದೇ ಮಾತು ಅಪ್ಪವ್ರ ಅಪ್ಪಣೆ ಮಾಡ್ಯಾರ. ನಾವು ಆಯ್ತು ಅಪ್ಪವ್ರ ಅಪ್ಪಣೆ ಮಾಡಿದ್ರೆ ಆತು. ಯಾಕಂದ್ರ ಗುರು ಏನ್ ಹೇಳ್ತಾನ ಅಪ್ಪ ಏನ್ ಹೇಳ್ತಾನ ಅದ್ರೊಳಗೆ ಸಾಗೋದು ನಮ್ಮ ದಾರಿ ಅಷ್ಟೇ. ಹಾಗಾಗಿ ಭಕ್ತರು ತಿಳ್ಕೊಳ್ಬೇಕು, ನೀವೇನದಿರಿ ನೀವು ದೊಡ್ಡವರಾಗಬೇಕಾದ್ರೆ ಗುರು ಬಹಳ ಮುಖ್ಯ. ಗುರುವಿಂದ ನಾವು ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೇನಾದ್ರೂ ಗುರುವನ್ನ ಬಿಟ್ಟು ಏನಾದ್ರು ದೊಡ್ಡವರಾಗ್ಲಿಕ್ಕೆ ಹೋದ್ರೆ ದೊಡ್ಡವರಾಗ್ತೀವಿ, ಮುಂದೆ ದಡ್ಡರಾಗ್ತೀವಿ ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಮುಂಡರಗಿಯ ಸಂಸ್ಥಾನ ಮಠ ಇನ್ನೇನು ತಿಂಗಳೊಳಗೆ ಜಾತ್ರೆ ಹೇಳಿಕೆ ಅಪ್ಪೂರ್ ಜಾತ್ರೆ ಅದ ನೋಡ್ರಿ. 99 ವರ್ಷ ಆತ 8ನೇ ಜಗದ್ಗುರು ಸೊಟ್ಟೂರಿನ ಅಪ್ಪೂರ್ ಲಿಂಗೈಕ್ಕಾಗಿ ಇನ್ನೊಂದು ತಿಂಗಳಿಗೆ 99 ವರ್ಷ ಆಕೈತಿ. 99 ವರ್ಷ ಹಿಂದೆ ಸೋಟೂರಿನ ಜಗದ್ಗುರು ಲಿಂಗೈಕ್ಕಾದಾಗ ಆ ಮಠದ
ಚಿತ್ರಣ ಹೇಗಿರ್ತಂದ್ರೆ ಅತ್ಯಂತ ಬಡ ಮಠ. ಆಮೇಲೆ ವೆಂಕಟಾಪುರ ಅಪ್ಪವ್ರು 1967 ಅಪ್ಪವ್ರ ಲಿಂಗೈಕ್ಯ ಆ ಲಿಂಗೈಕ್ಯರಾದಾಗ ಅಪ್ಪವ್ರ ಪುಣ್ಯರಾಜ ಮಾಡ್ಬೇಕಾದ್ರೆ 25,000 ಖರ್ಚು ಬಂದ್ರೆ ನಮ್ಮ ಮಠ ಇದ್ದ ರೊಕ್ಕ ಎಷ್ಟು 5,000 ರೂಪಾಯಿ ನಮ್ಮ ಮಠದಾಗಿತ್ತು ಅವತ್ತಿನ ಲೆಕ್ಕ. ಆದರೆ ಮುಂಡರಗಿಯ ಶ್ರೀಮಠದ ಈಗಿನ ಜಗದ್ಗುರು ಮಹಾಸನ್ನಿಧಿಯವರು ಎಲ್ಲದಕ್ಕಿಂತ ಕಳಸಪ್ರಾಯವಾಗಿ ಈ ನಾಡನ್ನು ಬೆಳಗಿದವರು ನಮ್ಮ ಅಪ್ಪವರು. ಸುಮಾರು 260ಕ್ಕೆ ಹೆಚ್ಚು ಗ್ರಂಥಗಳನ್ನ ಈ ನಾಡಿಗೆ ಕೊಟ್ಟಂತ ಒಬ್ಬ ಶಿವಯೋಗಿ ಅಂದ್ರೆ ಅದು ಜಗದ್ಗುರು ಮಹಾಸನ್ನಿಧಿಯವರು ಒಬ್ಬರೇ. ಇನ್ನೊಬ್ಬರ ನಂಗೆ ಹೋಗುವಂತ ಸಮಯ, ಆ ಸಮಯದಲ್ಲಿ ಏನಾಗಿತ್ತು, ಹೆಣ್ಮಕ್ಳು ಬಹಳ ಸೂಕ್ಷ್ಮ. ಆ ತಮ್ಮಿಗೆ ಶರಣು ಬಿಚ್ಚಿಕೊಂಡು ಇನ್ನೊಬ್ಬರ ಮನೆಗೆ ಹೋಗಿ ಮಜ್ಜಿಗೆ ಅಥವಾ ಹಾಲು ತೆಗೆದುಕೊಂಡು ಬರಬೇಕಂತ ಹೋದಾಗ ಏನಾಗಿತ್ತು, ಆ ಶರೀಫ್ ಸಾಹೇಬರು ಎಲ್ಲಿಯೂ ಹೆಂಗೆ ಮಾತು ಕೇಳಿದ್ರು. ಆ ಸಮಯದೊಳಗ ಆಯ್ತ್ರಿ, ಇಲ್ಲ ಸ್ವಲ್ಪ ಬೇರೆ ಮನೆಗೆ ಹೋಗಿ ಹೈರಾಗಿಲ್ಲ ಮನೆಯಲ್ಲಿ ಹಾಲು ತಗೊಂಡು ಬರ್ತೀನಿ ಅಥವಾ ಮಜ್ಜಿಗೆ ತಗೊಂಡು ಬರ್ತೀನಿ ಅಂತ ಹೇಳಿದಾಗ ಅವ್ರು ಶರೀಫ್ ಸಾಹೇಬರು ಏನು ಹೇಳಿದ್ರು, ಆಯ್ತು ಯಾಕೆ ಹೋಗ್ತೀಯಮ್ಮ, ಆ ತಂಬಿಗೊಳಗೆ ನೀರು ತಗೊಂಡು ಬನ್ನಿ ಅಂತ ಹೇಳಿ ಆ ತಂಬಿಗೆಯನ್ನು ತೆಗೆದುಕೊಂಡು ಅದಕ್ಕೆ ಅವರ ಅಮೃತ ಹಸ್ತವನ್ನು ಲೇಪನೆ ಮಾಡಿ ಅವರು ಮಹಾಮಂತ್ರಿ ಏನು ಊದಿದ್ರು ಗೊತ್ತಿಲ್ಲ, ಹೋಗು ತಾಯಿ, ನೀನು ಹೋಗಿ ಆ ಬದಲಾಗಿರ್ತಕ್ಕಂಥ ಆಕಳದ ದುಪ್ಪ ಮೇಲೆ ನೀರನ್ನು ಹಾಕಿ ಆ ದುಪ್ಪವನ್ನು ಚಪ್ಪರಿಸಿ ಆಹಾರ ಕರಿತಾ ಇದೆ ನಿನ್ನ ಆಕಳ ಅಂತ ಹೇಳಿ ಅಪ್ಪಣೆ ಮಾಡಿದರು. ಅವಾಗ ಅವ್ರು ಹೋಗಿ ಏನ್ ಮಾಡಿದ್ರು, ಆ ತಾಯಿ ಆಕಳದ ದುಪ್ಪದ ಮೇಲೆ ನೀರು ಹಾಕಿ ಪ್ರತಿಯೊಂದ್ಸಲ ಒಬ್ಬರಿಬ್ಬರು ಚಪ್ ಚಪ್ ಅಂತ ದುಪ್ಪ ಚಪ್ಪರಿಸೋದು ರೂಢಿ ಮಾತು. ಅಂತ ಸಮಯದೊಳಗ ಮಹಾಜ್ಞಾನದ ಜಾತ್ರೆ ನಡೀತಂತೆ ಒಂದ್ ಕಡೆ, ಅದು ಒಂದೊಂದ್ ಕಡೆ ಸಿಗ್ತದೆ. ಆದ್ರೆ ಎರಡು ಕೂಡ ಒಂದೇ ಕಡೆ ಮೇಳೈಸತಪ್ಪ ಅಂತ ಹೇಳಂತಂದ್ರೆ ಅದೆಲ್ಲ ಹೇಳ್ತಂದ್ರೆ ಅದು ವೆಂಕಟಗಿರಿ ಒಳಗ ಅಂತಕ್ಕಂಥದ್ದನ್ನ ನೀವು ತಿಳ್ಕೊಳ್ಳಿ. ಹಂಗಾಗಿ ಇದಕ್ಕೆಲ್ಲ ಕಾರಣೀಕರ್ತರಾಗಿರ್ತಕ್ಕಂಥವ್ರು ಪೂಜ್ಯ ಶ್ರೀ ವೇದಮೂರ್ತಿ ಲಿಂಗೈಕ್ಯ ಪೆಕೇಶ್ವರ ಮಹಾಸ್ವಾಮಿಗಳು ನಿಮಗೆ ಅರಿವಿನ ದೇವಿಗೆ ಹಚ್ಚಿ, ಅದಕ್ಕೆ ನಮ್ಮ ಇರಾನ್ ಶಾಸ್ತ್ರಗಳು ಹೇಳಿದ್ರು, ಹಲವು ಮಾತೇನು ನೀನೊಲಿದು ಪಾದವಿಟ್ಟ ನೆಲವಸು ಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗಳು ಕೃಪೆಯಾಗುವಂತಕ್ಕಂಥ ಮಾತನ್ನ ಮೈಲಾರ ಬಸಲಿಂಗ ಶರಣರು ಬರ್ಕೊಂಡು ಬಂದಿರತಕ್ಕಂಥ ಮಾತು. ಹಂಗಾಗಿ ಪಂಚಾಚಾರ ಬಗ್ಗೆ ತಿಳ್ಕೊಂಡ್ರು, ಶಟಸ್ಥಲ ಬಗ್ಗೆ ತಿಳ್ಕೊಂಡ್ರು, ಗುರುವಿನ ಬಗ್ಗೆ ಬಹಳಷ್ಟು ತಿಳ್ಕೊಂಡಂತವರು ಪಿಕರೇಶ್ವರ ಮಹಾಸ್ವಾಮಿಗಳು. ಅವ್ರು ಹೆಂಗ ಇವತ್ತು ಕಲಬುರಗಿ ಶರಣಬಸವೇಶ್ವರರು ಯಾವ ರೀತಿ ಗುರು ಶಿಷ್ಯರ ಸಂಬಂಧವನ್ನ ಪಡ್ಕೊಂಡಿದ್ರು, ಇವತ್ತು ಚಿಕ್ಕೇನಕೊಪ್ಪದ ಶರಣರಾಗಿರ್ಬೋದು, ಕೊಪ್ಪಳದ ಮರಿಷಾತಿಗರ ಮಹಾಸ್ವಾಮಿಗಳು ಯಾವ ರೀತಿ ಒಂದು ಗುರು ಶಿಷ್ಯರ ಸಂಬಂಧ ಇತ್ತು, ಹಾಗೆ ಇನ್ನೊಂದು ಗುರು ಶಿಷ್ಯರ ಸಂಬಂಧ ನಾವು ಕಾಣಬೇಕಾಗಿತ್ತು ಅಂದ್ರೆ ಮುಂಡರಗಿಯ ಅನ್ನದಾನ ಮಹಾಶಿವಗಳಲ್ಲಿ ಪಿಕರೇಶ್ವರ ಮಹಾಸ್ವಾಮಿಗಳಲ್ಲಿ ನಾವು ಗುರು ಶಿಷ್ಯರ ಸಂಬಂಧ ಕಾಣಬೇಕು. ಅದಕ್ಕೆ ಅವರು ಮಹಾನುಭಾವರಾದವರು, ಅವರು ಮಹಾತ್ಮರಾದವರು, ಶರಣರಾದರು. ಅದಕ್ಕೆ ಗುರು ಭಕ್ತಿ ವಿಹೀನಸ್ಯ ಶಿವಭಕ್ತನ ಜಾಯತೆ ಅಥ ಶಿವ ಯಥಾ ಭಕ್ತಿ ಸದಾ ಭಕ್ತರ್ಗೂ ಆವತ್ತು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಶಿವ ಅಂದ್ರೆ ಶಿವನ ಪ್ರತ್ಯಕ್ಷವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಭಗವಂತ ಪ್ರತ್ಯಕ್ಷವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಗವಂತನನ್ನು ನಾವು ಸ್ವರೂಪಿಗಳಾಗಬೇಕು, ಶರಣರ ಸ್ವರೂಪಿಗಳಾಗಬೇಕಂದ್ರೆ ಗುರುವಿನ ಮಾರ್ಗದರ್ಶನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂತ ಗುರುವನ್ನು ನೀನು ಇದರ ಕೊರಡು ಕೊನರುವುದು ಅನ್ನುವಂಥ ರೀತಿಯೊಳಗೆ ಅವರು ಆಗ ಆ ರೀತಿಯಲ್ಲಿ ಇವತ್ತು ನಮ್ಮ ಕಿರಣ್ ಅವರು ಕೂಡ ಬಹಳ ದೃಷ್ಟಿಯಿಂದಲೂ ಕೂಡ ಮುಂಡರಗಿ ಮಠದ ಸೇವೆ ಮಾಡ್ತಾ ಬಂದಿದ್ದಾರೆ. ಅವರು ಬಳಗವರು ಎಲ್ಲರೂ ಪ್ರತಿ ವರ್ಷ ಅವರು ಯಾವುದೇ ಒಂದು ಆಸೆಯಿಂದ ಬರುವುದಿಲ್ಲ, ನಿರಪೇಕ್ಷ ಭಾವದಿಂದ ಸೇವಾ ಭಾವನೆಯಿಂದ ಬಂದು ಸೇವೆ ಮಾಡ್ತಕ್ಕಂಥದ್ದು ಆ ಭಕ್ತರ ಒಂದು ನಿಜವಾದಂತಹ ನಡತೆ. ಹಾಗೆ ಇವತ್ತು ಗುರು ಸೇವೆ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಸೇವಾ ಧರ್ಮ ಪರಮಗಹನ ಅಂತ ಹೇಳ್ತಾರೆ. ಸೇವಾ ಧರ್ಮ ಬಹಳ ಗರಿಷ್ಠವಾದಂಥದ್ದು. ಆ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾ ಮಾಡ್ತಾ ಹೋದರೆ ಸಹಜವಾಗಿ ಅವರಿಗೆ ಒಳ್ಳೆಯ ಒಂದು ಪರಿಣಾಮ ಫಲ ಸಿಗ್ತದೆ ಅನ್ನುವಂಥದ್ದು. ಒಬ್ಬ ಕವಿ ಅವನು ಗುರುಗಳ ಸೇವೆ ಮಾಡ್ದ ಮನೆ ಒಂದು ದಿವಸ ಗುರುಗಳ ಆಶೀರ್ವಾದ ಆದಾಗ ಒಬ್ಬ ಮಹಾ ಕವಿಯಾಗಿ ಒಬ್ಬ ಸಾಹಿತಿಯಾಗಿ ಪರಿಣಾಮಗೊಂಡಂಥ ಅನೇಕ ಕಥೆಗಳನ್ನು ಕೂಡ ನಾವು ಕೇಳ್ತೀವಿ. ಹಾಗೆ ಇವತ್ತು ನಮ್ಮ ಮಹಾಪತಿಯವರು ಹಿರಣ್ಣವರು ಶಾಸ್ತ್ರಕಾರರಾಗಿ ಪ್ರವಚನಕಾರರಾಗಿ ಒಳ್ಳೆಯ ಒಂದು ಇದರಲ್ಲಿ ಒಳ್ಳೆಯ ಒಂದು 500 ಪ್ರವಚನಗಳನ್ನು ನಾವು ಮಾಡಿದ್ದೀನಿ ಅಂತ. ಹಾಗೆ ಇಂಥ ರೀತಿಯಲ್ಲಿ ಅವರು ಪ್ರವಚನ ಮಾಡುವ ಮೂಲಕವಾಗಿ ಜನತೆಯಲ್ಲಿ ಧರ್ಮಬೋಧೆಯನ್ನು ಮಾಡ್ಕೊಂಡು ಬಂದದ್ದು ಇವಾಗಲೂ ಕೂಡ ಧರ್ಮ ಬುದ್ಧಿಯನ್ನು ಬೆಳೆಸ್ಕೊಳ್ತಕ್ಕಂಥ ಧರ್ಮ ಬೇಕು ಇವತ್ತಿನ ದಿನಮಾನದಲ್ಲಿ. ಯಾಕಂದರೆ ಮನುಷ್ಯ ಧರ್ಮವನ್ನು
ಅನುಸರಿಸಿಕೊಂಡು ಹೋದಾಗ ಏನಾಗ್ತದೆ ಅಂತಂದರೆ ಅವರಿಗೆ ದಯವಿಲ್ಲದ ಧರ್ಮ ಯಾವುದು ಅಂತ ಬಸವಣ್ಣವರಿಗೆ ಆ ಅಂತಃಕರಣ ಪೂರಿತವಾದಂತಹ ಧರ್ಮ ಅವನನ್ನು ಉದ್ಧಾರ ಮಾಡುವಂತಹ ಶಕ್ತಿ ಅವನನ್ನು ಬರ್ತದೆ, ಅವನು ಪಡ್ಕೊಳ್ತಾನೆ. ಆ ರೀತಿಯಲ್ಲಿ ನೀವು ಕೂಡ ಆ ರೀತಿಯಲ್ಲಿ ಮತ್ತೊಬ್ಬರಿಗೆ ಪರೋಪಕಾರ. ವ್ಯಾಸ ಮಹರ್ಷಿ 18 ಪುರಾಣಗಳನ್ನು ಬರೆದವನ್ನೆಲ್ಲ ಇಷ್ಟು ಓದುವುದು ಯಾರು ಅಂತ ಹೇಳಿದಾಗ ಅವನಿಗೆ ಅವನು ಒಂದು ಮಾತು ಹೇಳಿ, ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನ. 18 ಪುರಾಣ ಬರೆದಿರ್ಬೋದು, ಅದನ್ನ ಹೇಳ್ತಕ್ಕಂಥ ಮಾತು ಎರಡು ಮಾತಾಡ್ತಾರೆ. ಪರೋಪಕಾರ, ಮತ್ತೊಬ್ಬರಿಗೆ ಪರೋಪಕಾರ ಮಾಡೋದಾಗ ಒಂದು ಪುಣ್ಯದ ಕೆಲಸ, ಮತ್ತೊಬ್ಬರಿಗೆ ತೊಂದರೆ ಕೊಟ್ಟರೆ ಹಿಂಸೆ ಕೊಟ್ಟರೆ ಅದುವೇ ಪಾಪದ ಕೆಲಸ ಅನ್ನುವಂಥ